ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ವೀಕ್ಷಕರೇ, ಒಂದು ಬೃಹತ್ ಕ್ರೇನ್ ನಿಂದ ಏನೆಲ್ಲ ಉಪಯೋಗಗಳು ಆಗತ್ತೆ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಚಾರ. ಒಂದು ಫುಲ್ಲಿ ಲೋಡೆಡ್ ಲಾರಿಯನ್ನ ಆಚೆಯಿಂದ ಈಚೆ ಎತ್ತಿಡುವಂತ ಒಂದು ಕೆಲಸ ಕೂಡ ಒಂದು ಕ್ರೇನ್ ಮಾಡುತ್ತೆ. ಹಾಗೆ ಒಂದು ದೊಡ್ಡ ಬೃಹತ್ ಬಂಡೆಕಲ್ಲನ್ನ ಆಚೆಯಿಂದ ಈಚೆ ಎತ್ತಿಡಬೇಕು ಅಂದ್ರೂ ಒಂದು ಬೃಹತ್ ಕ್ರೇನ್ ಅನ್ನ ಬಳಕೆ ಮಾಡ್ತಾರೆ. ಆ ಕ್ರೇನ್ ನಿಂದ ಆ ಕೆಲಸ ಆಗತ್ತೆ. ಆದ್ರೆ ಈ ಒಂದು ಕ್ರೇನ್ ನಿಂದ ಕಟ್ಟಿದ ಕಟ್ಟಡ ಆಚೆಯಿಂದ ಈಚೆ ಸರಿಸಲು ಸಾಧ್ಯನಾ ಎನ್ನುವಂತಹ ಒಂದು ಪ್ರಶ್ನೆ, ಕುತೂಹಲತೆ ನಿಮ್ಗಿರುತ್ತೆ. ಹೌದು, ನಿಜವಾಗ್ಲೂ ಇಂಥ ಒಂದು ಕೆಲಸವನ್ನ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಆನಂದ್ ಆಚಾರಿ ಎನ್ನುವಂಥವ್ರು ಮಾಡಿದ್ದಾರೆ. ನಿರ್ಮಾಣವಾದಂತ ಒಂದು ಕಟ್ಟಡವನ್ನ ಒಂದು ಕ್ರೇನ್ ಅನ್ನ ಬಳಕೆ ಮಾಡಿ, ಅದ್ರ ಜೊತೆಗೆ ಆನಂದ್ ಆಚಾರ್ಯ ಅವರ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡಿ ಆ ಕಟ್ಟಡವನ್ನ ಆಚೆಯಿಂದ ಈಚೆ ಒಂದು 10 ಮೀಟರ್ ಅಷ್ಟು ಆಚೆಯಿಂದ ಈಚೆ ಸರಿಸುವಂತ ಒಂದು ಕೆಲಸವನ್ನ ಮಾಡಿರುವಂಥದ್ದು. ಇಂಥ ಒಂದು ಕೆಲಸವನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಈ ಆನಂದ್ ಆಚಾರ್ಯ ಅವರು ಮಾಡಿರುವಂಥದ್ದು. ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾದಂತ ಕಟ್ಟಡವನ್ನ ಅದು ಹೇಗೆ ಆಚೆಯಿಂದ ಈಚೆ ಸರಿಸಲಾಗತ್ತೆ, ಯಾವುದೇ ರೀತಿಯಾದಂತ ಒಂದೇ ಒಂಚೂರು ಬಿರುಕು ಕೂಡ ಮಾಡದೆ ಆ ಕಟ್ಟಡವನ್ನ ಆಚೆಯಿಂದ ಈಚೆ ಯಶಸ್ವಿಯಾಗಿ ಸರಿಸಿ ಇಟ್ಟಿರುವಂತ ಒಂದು ಕೆಲಸ ಈಗ ನಡೆದಿರುವಂಥದ್ದು. ಹಾಗಾದ್ರೆ ಈ ಘಟನೆ ನಡೆದಿರುವಂಥದ್ದು ಎಲ್ಲಿ, ಈ ಕೆಲಸ ಮಾಡಿರುವಂಥದ್ದು ಎಲ್ಲಿ ಅನ್ನೋದಾದ್ರೆ ಜೋಗದಲ್ಲಿ. ಜೋಗದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಒಂದು ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿದ್ರು, ಹೋಮ್ ಸ್ಟೇ ಅನ್ನ ನಿರ್ಮಾಣ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಾಕಷ್ಟು ಕಾಟೇಜ್ಗಳನ್ನ ಸಹಿತ ನಿರ್ಮಾಣವನ್ನ ಮಾಡಿದ್ರು. ಆದ್ರೆ ಕೆಲವೊಂದು ವಾಸ್ತುದೋಷದ ಹಿನ್ನೆಲೆಯಲ್ಲಿ, ಅದೇ ರೀತಿ ಅವರಿಗೆ ಯಾವುದೋ ಒಂದು ಸಮಸ್ಯೆ ಆದಂತ ಒಂದು ಹಿನ್ನೆಲೆಯಲ್ಲಿ ಆ ಕಟ್ಟಡವನ್ನ ಒಡಿಬೇಕು ಎನ್ನುವಂತ ಬಗ್ಗೆ ಮನಸ್ಸಾಗತ್ತೆ. ಆದ್ರೆ ಕಳೆದ ಒಂದು 10 ವರ್ಷಗಳಿಂದಲೂ ಈಚೆಗೆ ಈ ಆನಂದ್ ಆಚಾರಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ವ್ಯಕ್ತಿ, ಈತ ಒಂದು ಅದೇ ರೀತಿ ಈತನ ಕುಟುಂಬ ಈ ಕಟ್ಟಡವನ್ನ ಕಟಿಂಗ್ ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಅಂದ್ರೆ ಈ ಕಟ್ಟಡಗಳನ್ನ ಕಟಿಂಗ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಇವರನ್ನ ಈ ಖಾಸಗಿ ರೆಸಾರ್ಟ್ ಮಾಲೀಕರು ಕೇಳದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಕಟ್ಟಡ ಇದೆ, ಇದನ್ನ ನೀವು ಸರಿಸಿ ಇಡ್ಬೋದಾ ಎನ್ನುವಂತ ಬಗ್ಗೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಇವರು ಮೊದಲ ಬಾರಿಗೆ ಈ ರೀತಿಯಾದಂತ ಒಂದು ಪ್ರಯತ್ನಕ್ಕೆ ಇಳಿತಾರೆ. ಆದ್ರೆ ಈ ಪ್ರಯತ್ನ ಮೊದಲ ಬಾರಿಗೆ ಯಶಸ್ವಿಯನ್ನ ಕಂಡಿರುವಂತದ್ದು. ಸಂಪೂರ್ಣವಾಗಿ ನಿರ್ಮಾಣವಾದಂತ ಒಂದು ಕಟ್ಟಡವನ್ನ ಒಂದು 5 ರಿಂದ 6 ಮೀಟರ್ ಅಷ್ಟು ಮುಂದುಗಡೆ ಎಳೆದು ತರುವಲ್ಲಿ ಯಶಸ್ವಿಯೇ ಆಗಿರುವಂಥದ್ದು. ನೀವು ದೃಶ್ಯಾವಳಿಯಲ್ಲಿ ಈಗ ನೋಡ್ತಾ ಇರ್ಬೋದು, ಅದು ಯಾವ ರೀತಿಯಾಗಿ ಈ ಕಟ್ಟಡವನ್ನ ಎಳೆದು ಈಚೆಗೆ ಇಡಲಾಗ್ತಾ ಇದೆ ಎನ್ನುವಂತ ಬಗ್ಗೆ. 4 ಕಡೆಗೂ 4 ಚಾನೆಲ್ಗಳನ್ನ ಉಪಯೋಗ ಮಾಡ್ತಾರಂತೆ. ಅದಾದ ನಂತರ ಒಂದು ದೊಡ್ಡ ಪ್ರಮಾಣದ ಒಂದು 10ಕ್ಕೂ ಹೆಚ್ಚು ಬಾಲ್ಸ್ಗಳನ್ನ, ಸ್ಟೀಲ್ ಬಾಲ್ಸ್ಗಳನ್ನ ಉಪಯೋಗ ಮಾಡ್ತಾರಂತೆ. ಇವರ ತಂತ್ರಜ್ಞಾನದ ಪ್ರಕಾರ ಇವರದು ಡೈಮಂಡ್ ಕಟರ್ ಅಂತ ಇರುತ್ತೆ ಅಂತೆ. ಆ ಯಂತ್ರದ ಮೂಲಕ ಅಡಿಪಾಯದ ಮೇಲ್ಗಡೆ ಏನು ಇಟ್ಟಿಗೆನೋ ಅಥವಾ ಕಲ್ಲಿನ ಮೇಲೆ ಏನೋ ಕಟ್ತಾರೋ ಅಲ್ಲಿಂದ ಕಟಿಂಗ್ ಅನ್ನ ಮಾಡ್ಕೊಂಡು ನೀಟಾಗಿ ಬರ್ತಾರಂತೆ. ಸೊ ಅದು ಯಾವುದೇ ರೀತಿಯಾದಾಗೆ ಬಿರುಕು ಬಿಡದ ಹಾಗೆ ಇವರ ಒಂದು ಟೆಕ್ನಿಕಲ್ ನಿಂದ ಈ ಕಟ್ಟಡವನ್ನ ಕತ್ತರಿಸಿ ಮುಂದಗಡೆ ಸಾಗೋದು. ಅದಾದ ನಂತರ 4 ಕಡೆ ಕಟ್ಟಡದ ಸುತ್ತಲೂ 4 ಕಡೆ ಚಾನೆಲ್ಗಳನ್ನ ಅಳವಡಿಸ್ತಾರಂತೆ. ಅದಾದ ನಂತರ ಬೃಹತ್ ಕ್ರೇನ್ ಮೂಲಕ ಇದನ್ನ ಎಳೆಯುವಂತ ಒಂದು ಪ್ರಕ್ರಿಯೆ ಮಾಡ್ತಾರೆ. ಈ ರೀತಿಯಾಗಿ ಮಾಡಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಮೊದಲ ಬಾರಿಗೆ. ಅದೇ ರೀತಿ ಇದನ್ನ ಮೊದಲ ಬಾರಿಗೆ ಇವರು ಯಶಸ್ವಿಯನ್ನ ಕಂಡಿರುವಂತದ್ದು. 10 ರಿಂದ 12 ವರ್ಷಗಳಿಂದ ಬ್ರೇಕರ್ ಮಷಿನ್ ಕಾಂಟ್ರಾಕ್ಟ್ ವರ್ಕನ್ನು ಸಹ ಅದರ ಜೊತೆನೇ ಮಾಡ್ತಾ ಬರ್ತಿದ್ದೀನಿ. ಹಾಗೆ ಸುಮಾರು ಈಗ ರಸ್ತೆ ಕಟಿಂಗ್ ಮಾಡೋ ಸಮಯದಲ್ಲಿ ತುಂಬ ಹಲವಾರು ಬಿಲ್ಡಿಂಗ್ಗಳನ್ನು ಇಲ್ಲಿಂದ ಭಟ್ಕಳಿಂದ ಮಿರ್ಜಾನ್ ತನಕನೂ ಸಹ ಅರ್ಧ ಕಟಿಂಗ್ ಮಾಡುವಂಥ ಬಿಲ್ಡಿಂಗ್ಗಳನ್ನು ಸೇಫ್ ಆಗಿ ಕಟಿಂಗ್ ಮಾಡುವಂಥ ವೃತ್ತಿಯಲ್ಲಿ ನಾನು ನಿರತನಾಗಿದ್ದೇನೆ. ಹಾಗೆ ಈಗ ಸದ್ಯದಲ್ಲಿ ಒಂದು ಜೋಗದ ಹತ್ರ ಇರುವಂಥ ಒಂದು ಕಾಟೇಜಿನ ಮಾಲೀಕರು ಒಂದು ಕರೆಯ ಮೇರೆಗೆ ನನಗೆ ಅವ್ರದ್ದೊಂದು ಕಾಟೇಜ್ ಇತ್ತು, ಅದನ್ನು ಹೇಗಾದ್ರೂ ಡೆಮೊಲೇಷನ್ ಮಾಡಬೇಕು, ಇಲ್ಲ ಅಂದ್ಬಿಟ್ರೆ ಅದನ್ನು ಅವ್ರಿಗೆ ಆ ಸ್ಥಳದಲ್ಲಿ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ವಲ್ಪ ಶಿಫ್ಟ್ ಮಾಡಬೇಕನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೇಳಿದ್ರು ಅವರು. ಆದರೆ ನಾನು ಆ ಜಾಗದಲ್ಲಿ ಹೋಗಿ ನಿಂತು ನೋಡಿದವಾಗ ನನಗೆ ಇದೊಂದು ಟಫ್ ಕಾನ್ಸೆಪ್ಟು, ಒಂದು ಹೊಸ ರೀತಿಯ ಪ್ರಯತ್ನ ಅನ್ನುವಂಥ ಒಂದು ವಿಚಾರ ನನಗೆ ಗೊತ್ತಾಯಿತು.
ಮತ್ತು ಹೇಗೆ ಮಾಡಬೇಕು. ಅಥವಾ ಒಂದು ಬಿಲ್ಡಿಂಗಲ್ಲಿ ಒಂದು ಇಟ್ಟಂಗಿ ಡ್ಯಾಮೇಜ್ ಇದ್ರೂ ಸಹ ಕ್ರ್ಯಾಕ್ ಬರುವಂಥ ಸಾಧ್ಯತೆ ಸಹಜ. ಅಥವಾ ಒಂಚೂರು ಸೇಕ್ ಆದರೆ ಮಾಡಿದ್ರೆ ಬಿಲ್ಡಿಂಗೇ ಕ್ರ್ಯಾಕ್ ಆಗುವಂಥ ಸಾಧ್ಯತೆ ಇದೆ. ಆ ಲೆಕ್ಕದಲ್ಲಿ ನಾವು ಒಂದು ಚಾಲೆಂಜಿಂಗ್ ಆಗಿ ನಾನು ಸ್ವೀಕಾರ ಮಾಡಬೇಕನ್ನುವಂಥ ಒಂದು ಪ್ರಸಂಗ ನನಗೆ ಎದುರಾಯಿತು. ಇದೊಂದು ಟಫ್ ಕಾನ್ಸೆಪ್ಟು ಮತ್ತು ಒಂದು ಹೊಸ ರೀತಿಯ ಪ್ರಯತ್ನ ಅನ್ನುವಂಥದ್ದು ಉತ್ತರ ಕನ್ನಡ ಭಾಗದಲ್ಲಿ ನನಗೆ ಮಾಡಲೇಬೇಕು ಅನ್ನುವಂಥ ಒಂದು ಛಲ ನನ್ನಲ್ಲಿ ಬಂತು. ಈ ಘಟನೆ ನಡೆದಿರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ಆದರೆ ಈತ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೂಲದ ಆನಂದ್ ಆಚಾರ್ಯ ಅನ್ನುವಂಥವ್ರು ವ್ಯಕ್ತಿ. ಈತ ಜೋಗದಲ್ಲಿ ನಿರ್ಮಾಣವಾದಂತ ಒಂದು ಕಟ್ಟಡವನ್ನ ಆಚೆಯಿಂದ ಈಚೆ ಸರಿಸುವಂತ ಕೆಲಸವನ್ನ ಇವರು ಯಶಸ್ವಿಯಾಗಿ ಮಾಡಿರುವಂತದ್ದು. ಇದು ನಿಜವಾಗ್ಲೂ ಸಾಮಾನ್ಯವಾಗಿ ಈ ರೀತಿಯಾದಂತ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡಿ, ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಬಳಕೆ ಮಾಡಿ ಈ ರೀತಿಯಾದಂತ ಒಂದು ಕೆಲಸವನ್ನ ಮಾಡಿರೋದು ನಿಜಕ್ಕೂ ಒಂದು ಹುಬ್ಬೇರಿಸಿ ನೋಡುವಂತ ಒಂದು ಕೆಲಸ. ಯಾಕಂದ್ರೆ ಹೀಗೆ ನಿರ್ಮಾಣವಾದಂತ ಒಂದು ಕಟ್ಟಡವನ್ನ ಆಚೆಯಿಂದ ಈಚೆ ಸರಿಸುವಂತ ಕೆಲಸ ಸಾಮಾನ್ಯವಾಗಿ ಎಲ್ಲೂ ಮಾಡಲ್ಲ. ಯಾಕಂದ್ರೆ ಒಂದೇ ಒಂದು ಇಟ್ಟಿಗೆ ಕೂಡ ಆಚೆ ಈಚೆ ಸರಿತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬಿರುಕು ಬೀಳುತ್ತೆ. ಸೊ ಆದ್ದರಿಂದ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಲು ಯಾರು ಕೂಡ ಮುಂದೆ ಆಗಲ್ಲ. ಈ ರೀತಿಯಾದಂತ ಕೆಲಸಗಳು ಸಾಮಾನ್ಯವಾಗಿ ಯಾರಿಗೂ ಬರಲ್ಲ. ಆದ್ರೆ ಈ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಆನಂದ್ ಆಚಾರಿ ಎನ್ನುವಂತಹ ಒಬ್ಬ ವ್ಯಕ್ತಿ ಈ ಕಟ್ಟಡವನ್ನ ಆಚೆಯಿಂದ ಈಚೆ ಒಂದು 5 ರಿಂದ 6 ಮೀಟರ್ ಈಚೆ ಸರಿಸುವಲ್ಲಿ ಈತ ಯಶಸ್ವಿ ಕೆಲಸವನ್ನ ಮಾಡಿರುವಂತದ್ದು. ಹೀಗೆ ಇವರ ಮಾಲೀಕರು ಕೂಡ ಇವರಿಗೆ ಶಬಾಷ್ಗಿರಿಯನ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಒಂದು ಕಟ್ಟಡವನ್ನ ಸಂಪೂರ್ಣವಾಗಿ ಕೆಡವಬೇಕಾಗಿತ್ತು, ಆದ್ರೆ ಈ ಕಟ್ಟಡವನ್ನ ಇವರು ತಮ್ಮ ತಂತ್ರಜ್ಞಾನವನ್ನ ಬಳಕೆ ಮಾಡಿ, ತಮ್ಮ ಕೌಶಲ್ಯವನ್ನ ಬಳಕೆ ಮಾಡಿ ಇವತ್ತು ಈ ಕಟ್ಟಡವನ್ನ ಆಚೆಯಿಂದ ಈಚೆ ಸರಿಸಿ ಯಶಸ್ವಿಯಾಗಿ ಇಡಲು ಇವರು ಸಫಲರಾಗಿದ್ದಾರೆ ಎನ್ನುವಂತ ಬಗ್ಗೆ ಹೇಳ್ತಾ ಇದ್ದಾರೆ. ಒಟ್ಟಾರೆ ವೀಕ್ಷಕರೇ, ಇವತ್ತಿನ ಒಂದು ತಂತ್ರಜ್ಞಾನದಲ್ಲಿ, ಇವತ್ತಿನ ಒಂದು ಕೌಶಲ್ಯತೆಯಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಎಂತ ಒಂದು ಕಟ್ಟಡವನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡ್ಬೋದು, ಅದೇ ರೀತಿ ಕಟ್ಟಿದ ಕಟ್ಟಡವನ್ನ ಹೇಗೆ ಆಚೆಯಿಂದ ಈಚೆ ಸರಿಸುವಂತ ಒಂದು ತಂತ್ರಜ್ಞಾನವೂ ಕೂಡ ಈಗ ಬಳಕೆ ಮಾಡ್ಬೋದು ಎನ್ನುವಂತ ವಿಚಾರಕ್ಕೆ ಈ ಆನಂದ್ ಆಚಾರ್ಯ ಅವರು ಸಾಕ್ಷಿಯಾಗಿರುವಂತದ್ದು. ಇವರ ಒಂದು ಕಟ್ಟಡವನ್ನ ಆಚೆಯಿಂದ ಈಚೆ ಸರಿಸುವಂತ ಒಂದು ಕೆಲಸದ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಇದಾಗಿತ್ತು. ವೀಕ್ಷಕರೇ, ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.